ಗೋವಿಂದವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಪಾಧ್ಯಕ್ಷೆ ಇಬ್ಬರು ಸದಸ್ಯರ ಸದಸ್ಯತ್ವ ರದ್ದು. ವಕೀಲ ಅರುಣ್ ಕುಮಾರ್ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಆದೇಶ. ಚಾಮರಾಜನಗರ ತಾಲೂಕಿನ ಗೋವಿಂದವಾಡಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಸಂಬಂಧ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದ ಅಧ್ಯಕ್ಷೆ ಉಪಾಧ್ಯಕ್ಷೆ ಇಬ್ಬರು ಸದಸ್ಯರ ಸದಸ್ಯತ್ವವನ್ನು ರದ್ದುಪಡಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪೀಠಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಎಂದು ವಕೀಲ ಅರುಣ್ ಕುಮಾರ್ ಹೇಳಿದ್ದಾರೆ. ನಗರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಸಿಕ್ಕಿತ್ತು. ಅದರಂತೆ ಹಳೆ ಕಟ್ಟಡ ಕೆಡವಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾದ ವೇಳೆ 4 ರಾಜಕೀಯದ ದುರುದ್ದೇಶದಿಂದ ಕಟ್ಟಡ ನಿರ್ಮಾಣ ಮಾಡದಂತೆ ತಮ್ಮದೇ ಗ್ರಾಮ ಪಂಚಾಯಿತಿ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ರು. ಈ ಸಂಬಂಧ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಮಂಡಳಿ ಸದಸ್ಯ ಮಹದೇವಸ್ವಾಮಿ ಎಂಬುವರು 4 ವಿರುದ್ಧ ಜಿಲ್ಲಾ ಪಂಚಾಯತ್ ಸಿಇಒಗೆ ದೂರನ್ನು ಸಲ್ಲಿಸಿದ್ರು. ಸಿಇಒ ಅವರು ಪ್ರಾದೇಶಿಕ ಆಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದು ವಿಚಾರಣೆ ನಡೆಸಿ ಪಂಚಾಯತ್ ರಾಜ್ ಕಾಯ್ದೆಗೆ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ಕಂಡುಬಂದಿದೆ. ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ವಿಚಾರದಲ್ಲಿ ಮೇಲಧಿಕಾರಿಗಳಿಂದ ಯಾವುದೇ ಅನುಮತಿಯನ್ನ ಪಡೆಯದೆ ತಮ್ಮ ಸ್ವಂತ ಗ್ರಾಮ ಪಂಚಾಯಿತಿ ವಿರುದ್ಧವೇ ಉಚ್ಚ ನ್ಯಾಯಾಲಯ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಪ್ರಕರಣ 889 ನಿಯಮವನ್ನು ಉಲ್ಲಂಘಿಸಿ ದೂರು ನಡತೆ ಎಸಗಿರುವುದು ದೃಢಪಟ್ಟಿರುವುದರಿಂದ ಅಧ್ಯಕ್ಷೆ ನಾಗಲಾಂಬಿಕೆ, ಉಪಾಧ್ಯಕ್ಷೆ ನೀಲಮ್ಮ, ಸದಸ್ಯರಾದ ಉಮೇಶ್ ಹಾಗೂ ಗೌರಂಬ ಎಂಬುವರ ಸದಸ್ಯತ್ವವನ್ನು ರದ್ದುಪಡಿಸಲಾಗಿದೆ. ಹಾಗೆಯೇ ಈ 4 ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗೆ ನಿಲ್ಲದಂತೆ ಪೀಠಾಧಿಕಾರಿ ಅನರ್ಹಗೊಳಿಸಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾದಪ್ಪ, ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಮಂಡಳಿ ಸದಸ್ಯ ಮಹದೇವಸ್ವಾಮಿ, ವಕೀಲ ಲೋಕೇಶ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಗೋವಿಂದವಾಡಿ ಹಾಗೂ ಕಲ್ಪುರ ಪಂಚಾಯಿತಿಯ ಅಂದರೆ ಎರಡು ಒಂದೇ, ಅದು ಕಲ್ಪುರ ಪಂಚಾಯಿತಿಯ ಹಿರಿಯ ರೈತ ಹೋರಾಟಗಾರರು ಹಾಗೂ ತಾಲೂಕು ವಕೀಲ ರೈತ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಮಹದೇವಸ್ವಾಮಿ ಅವರಿದ್ದಾರೆ. ಮತ್ತು ಹಾಲಿ ಸದಸ್ಯರಾದಂತಹ ಮಾದಪ್ಪನವರು ನಮ್ಮ ಜೊತೆ ಇದ್ದಾರೆ. ನನ್ನ ಸಹೋದ್ಯೋಗಿ ವಕೀಲರಾದಂಥ ಲೋಕೇಶ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಹಾಜರಿದ್ದಾರೆ. ಸರ್, ಈ ದಿನದ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಚಾಮರಾಜನಗರ ತಾಲೂಕು ಗುಂಡ್ಲುಪೇಟೆ ವಿಧಾನಸಭೆ ಕ್ಷೇತ್ರದ ಗೋವಿಂದವಾಡಿ ಬ್ರಾಕೆಟ್ಲಿ ಕಲ್ಪುರ ಅಂತ ನಾವು ಕರಿತೀವಿ. ಆ ಪಂಚಾಯಿತಿಯ 2020ರಲ್ಲಿ ಏನು ಚುನಾವಣೆ ಮುಖಾಂತರ ಆಯ್ಕೆಯಾದಂಥ ಜನಪ್ರತಿನಿಧಿಗಳು 18-19ನೇ ಸಾಲಿನಲ್ಲಿ ಚುನಾವಣೆ ಮುಖಾಂತರ ಆಯ್ಕೆಗೊಂಡಂಥ ಜನಪ್ರತಿನಿಧಿಗಳು ತಮ್ಮದೇ ಪಂಚಾಯಿತಿಯ ವಿರುದ್ಧ ಮೊನ್ನೆ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿ ಪಂಚಾಯತ್ ರಾಜ್ ಕಾಯ್ದೆಯ ಸೆಕ್ಷನ್ 289(2) ಅನ್ನು ವೈಲೇಷನ್ ಮಾಡಿ ಅದನ್ನು ಪ್ರತಿಭಟಿಸಿ ಅದೇ ಪಂಚಾಯತಿ ವ್ಯಾಪ್ತಿಯ ರೈತ ಸಂಘದ ನಮ್ಮ ಮಹದೇವಸ್ವಾಮಿ ಅವರು ಅಲಿಯಾಸ್ ಪಾಪು ಅವರು, ಏಕೆಂದರೆ ಅವರು ಪಾಪು ಅಂತಲೇ ಎಲ್ಲ ಕಡೆ ಜನಪ್ರಿಯತೆಯನ್ನು ಹೊಂದಿರೋದ್ರಿಂದ ಅವರು ಪ್ರಥಮವಾಗಿ ಮಾನ್ಯ ಸಿಇಒ ಹತ್ರ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಥರ ಜನಪ್ರತಿನಿಧಿಗಳು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಪಂಚಾಯತಿ ವಿರುದ್ಧನೇ ದಾವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕಾಯ್ದೆಗೆ ವಿರುದ್ಧವಾಗಿರುತ್ತೆ. ಹಾಗಾಗಿ ನೀವು ಇವ್ರನ್ನ ಕಾಯ್ದೆಗೆ ವಿರುದ್ಧವಾಗಿರೋದ್ರಿಂದ ಇವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ಮೊನ್ನೆ ಸಿಇಒ ಅವರಿಗೆ ಒಂದು ಲಿಖಿತ ಮನವಿಯನ್ನು ಸಲ್ಲಿಸಿರ್ತಾರೆ. ಆ ಮನವಿಯನ್ನು ಮೊನ್ನೆ ಸಿಇಒ ಅವರು ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯಕ್ಕೆ ರವಾನೆ ಮಾಡಿರ್ತಾರೆ. ಕಾಪಿಯನ್ನು ಕೊಟ್ಟಿದ್ದೀವಿ ಸರ್. ಆ ಮಾನ್ಯ ಪ್ರಾದೇಶಿಕ ಆಯುಕ್ತರು ದಿನಾಂಕ 10/1/2025 ಆದೇಶವನ್ನು ಹೊರಡಿಸ್ತಾರೆ. ಮತ್ತು ಅಲ್ಲೂ ಸಹ ಎನ್ಕ್ವೈರಿ ಆಗುತ್ತೆ. ಮಾನ್ಯ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲೂ ಸಹ ಎನ್ಕ್ವೈರಿ ಆಗಿ ಅಲ್ಲಿ ಏನು 4 ಜನ ಸದಸ್ಯರು ಇದ್ದಾರೆ. ಆ ಸದಸ್ಯರುಗಳು ಕಾಯ್ದೆಗೆ ವಿರುದ್ಧವಾಗಿ ಅಧ್ಯಕ್ಷಿಣಿಯಾದಂತಹ ಶ್ರೀಮತಿ ನಾಗಲಾಂಬಿಕೆ, ಉಪಾಧ್ಯಕ್ಷರಾದಂಥ ಶ್ರೀಮತಿ ನೀಲಮ್ಮ, ಸದಸ್ಯರಾದಂಥ ಶ್ರೀ ಎಸ್ ಉಮೇಶ್ ಮತ್ತು ಸದಸ್ಯರಾದಂಥ ಶ್ರೀಮತಿ ಗೌರಮ್ಮ, ಈ 4 ಜನರು ಸಹ ಕಾಯ್ದೆಗೆ ವಿರುದ್ಧವಾಗಿ ತಮ್ಮದೇ ಪಂಚಾಯಿತಿ ವಿರುದ್ಧ ಚಾಮರಾಜನಗರದ ಮೊನ್ನೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆಯನ್ನು ಹೂಡಿರ್ತಕ್ಕಂಥದ್ದು ಪಂಚಾಯತ್ ರಾಜ್ ಕಾಯ್ದೆಗೆ ವಿರುದ್ಧ ಆಗಿದೆ. ಇವ್ರ ವಿರುದ್ಧ ನೀವು ಮುಂದಿನ ಕ್ರಮವನ್ನು ತಗೊಳ್ಳಿ ಅಂತೇಳಿ, ಮತ್ತು ಕಾಯ್ದೆಯನ್ನು ಉಲ್ಲಂಘಿಸಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತೇಳಿ ಮೊನ್ನೆ ಸರ್ಕಾರಕ್ಕೆ, ಘನ ಸರ್ಕಾರದ ಪಂಚಾಯತ್ ರಾಜ್ನ ಹೆಚ್ಚುವರಿ ಮುಖ್ಯ ಆಯುಕ್ತರ ಬಳಿ ಪ್ರಕರಣವನ್ನು ರವಾನಿಸ್ತಾರೆ. ಯಾವಾಗ ಮಾನ್ಯ ಸರ್ಕಾರಕ್ಕೆ ಹೋಗಿ ಸರ್ಕಾರದಲ್ಲಿ ಪೀಠಾಧಿಕಾರಿಗಳು, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪೀಠಾಧಿಕಾರಿಗಳು ಅವರ ನೇತೃತ್ವದಲ್ಲಿ ದಾವೆ ನಡೆದು
ದಿನಾಂಕ 24/11/25 ಅಂದರೆ ಕಳೆದ ನವೆಂಬರ್ 24ನೇ ತಾರೀಕು ಏನು ಮಾನ್ಯ ಅಧ್ಯಕ್ಷನಿ ಮತ್ತು ಸದಸ್ಯರು ಇದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಅವರ ಸದಸ್ಯತ್ವವನ್ನು ತತ್ಕ್ಷಣದಿಂದಲೇ ರದ್ದುಗೊಳಿಸಿ ಮುಂದಿನ, ಯಾಕಂದರೆ ಆರ್ಡರ್ ಪೋರ್ಷನಲ್ಲಿ ಇದೆ ಸರ್, ಕರ್ನಾಟಕ ಸರ್ಕಾರದ ನಡಾವಳಿ ಅಂತೇಳಿ ಇದೆ ಸರ್, ಅದು ತಾವು ನೋಡ್ಬೋದು. ಅದರಲ್ಲಿ ಆರ್ಡರ್ ಪೋರ್ಷನಲ್ಲಿ ಆದೇಶ ಸಂಖ್ಯೆ RDPR 84 GPA 2025 ಬೆಂಗಳೂರು ದಿನಾಂಕ 21/11/2025 ಪ್ರಸ್ತಾವನೆಯನ್ನು ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಗೋವಿಂದವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ನಾಗಲಾಂಬಿಕೆ B, ಉಪಾಧ್ಯಕ್ಷರಾದಂಥ ಶ್ರೀಮತಿ ನೀಲಮ್ಮ ಹಾಗೂ ಸದಸ್ಯರಾದಂಥ ಶ್ರೀ ಉಮೇಶ್ ಮತ್ತು ಶ್ರೀಮತಿ ಗೌರಮ್ಮ ಇವರು ಗೋವಿಂದವಾಡಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ವಿಚಾರದಲ್ಲಿ ಮೇಲಧಿಕಾರಿಗಳಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ತಮ್ಮ ಸ್ವಂತ ಗ್ರಾಮ ಪಂಚಾಯಿತಿ ವಿರುದ್ಧವೇ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ರವರ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕರಣ 289ರ ನಿಯಮವನ್ನು ಉಲ್ಲಂಘನೆ ಮಾಡಿ ದುರ್ನಡತೆ ಎಸಗಿರುವುದು ದೃಢಪಟ್ಟಿರುವುದರಿಂದ ಸದರಿಯವರನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 43A 48/4 ಮತ್ತು 5ರ ಅನ್ವಯ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯತ್ವದಿಂದ ತೆಗೆದುಹಾಕಿದೆ. ಹಾಗೆಯೇ ಅಧಿನಿಯಮದ 43A/2ರ ಅನ್ವಯ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಆದೇಶಿಸಿದೆ. ಹಾಗಾಗಿ ಏನು 4 ಜನ ಸದಸ್ಯರಿದ್ದರು ಮತ್ತು ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರಿದ್ದರು, ಅವರು ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗೆ ನಿಲ್ಲದ ರೀತಿ ಅನರ್ಹತೆಯನ್ನು ಹೊಂದಿರತಕ್ಕಂಥದ್ದು ಮಾನ್ಯ ಆದೇಶದಿಂದ ದೃಢಪಟ್ಟಿದೆ. ಪ್ರಾಥಮಿಕವಾಗಿ ಇವರು ನಮ್ಮ ಚಾಮರಾಜನಗರ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ದಾವೆಯನ್ನು ಸಲ್ಲಿಸ್ತಾರೆ. ಏನು ಹಾಲಿ ಗ್ರಾಮ ಪಂಚಾಯತಿ ಕಟ್ಟಡ ಇದೆ, ಹಾಲಿ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ನೂತನ ಕಟ್ಟಡ ಕಟ್ಟೋದಕ್ಕೆ ಅವ್ರಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಅನುದಾನ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಪಂಚಾಯತಿಗೆ ಯಾವುದೇ ಪಕ್ಷಗಳು ಬರೋದಿಲ್ಲ, ನೇರವಾಗಿ ಜನಪ್ರತಿನಿಧಿಗಳ ಆಯ್ಕೆ ನಡ್ಕೊಂಡು ಬಂದಿರ್ತಾರೆ. ಆದರೆ ಇವರು ಇಂಡೈರೆಕ್ಟ್ ಆಗಿ ರಾಜಕೀಯ ಪಕ್ಷವೊಂದರ ಬೆಂಬಲಿತರಾಗಿ ಅವರ ಸಪೋರ್ಟಿಂದ ಆಡಳಿತ ಪಕ್ಷದ MLA ಶಾಸಕರ ವಿರುದ್ಧ ಇವರು ಆಗಿನ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಸ್ಥಳದಲ್ಲಿ ಬೇಡ, ಅಧ್ಯಕ್ಷತೆಯಾದಂಥ